ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶಿರ ಮಾಸ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸೆಂಬರ್ ತಿಂಗಳಲ್ಲಿ 12ನೇ ತಾರೀಕು ಕಾಳಭೈರವ ಅಷ್ಟಮಿ. ಕಾಳಭೈರವೇಶ್ವರನ ದರ್ಶನ ಮಾಡಿ ಶುಭ ಫಲಗಳನ್ನು ಪಡೆಯುವಂಥವರಾಗಿ, ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ಎಲ್ಲ ಆಸ್ತಿಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಬುಧ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು ಕುಜ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡಿದರೆ, ಡಿಸೆಂಬರ್ 16ನೇ ತಾರೀಕು ಸೂರ್ಯನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 20ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಟ್ಟಿನಲ್ಲಿ ಈ ಮಾಸದ ಅಂತ್ಯಭಾಗದ ತನಕ 4 ಗ್ರಹಗಳು ಧನು ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಧನು ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಧನು ರಾಶಿಗೆ ಡಿಸೆಂಬರ್ 5ನೇ ತಾರೀಕು ಗುರುವಿನ ಒಂದು ಪರಿವರ್ತನೆ ಮತ್ತೊಮ್ಮೆ ಗುರುಬಲವನ್ನು ಕೊಡುವಂಥದ್ದಾಗುತ್ತೆ. ಗುರುಬಲ ಪ್ರಾರಂಭ ಆಗುತ್ತೆ. ಲಗ್ನ ರಾಶಿಯ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಹಣಕಾಸು, ಉದ್ಯೋಗ, ವಿವಾಹ, ಸಂತಾನ ಎಲ್ಲ ವಿಚಾರಗಳಲ್ಲಿ ಧನುರಾಶಿಯವರಿಗೆ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರುವುದಿಲ್ಲ. 4 ಗ್ರಹಗಳು ಧನುರಾಶಿಯಲ್ಲೇ ಸಂಚಾರ ಮಾಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಆ 4 ಗ್ರಹಗಳ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಪರಾಕ್ರಮದಲ್ಲಿ ರಾಹುವಿನ ಸಂಚಾರ, ಅವನ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಸೊ ಈ ಎಲ್ಲ ಪರಿವರ್ತನೆಗಳು ಧನುರಾಶಿಯವರಿಗೆ ಬಹಳಷ್ಟು ಏಳಿಗೆ, ಅಭಿವೃದ್ಧಿಗಳನ್ನು ಖಂಡಿತ ಕೊಡುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಅರ್ಧಾಷ್ಟಮ ಶನಿಯ ಪ್ರಭಾವಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ ಸ್ವಲ್ಪ ಧನ ವ್ಯಯ ಅಂದರೆ ಖರ್ಚು ಅನ್ನುವಂಥದ್ದು ತುಂಬ ಜಾಸ್ತಿ ಇರುತ್ತೆ. ಬಟ್ ಅದೇನು ಅನಿರೀಕ್ಷಿತವಾಗಿರೋದಿಲ್ಲ. ಒಂದು ವ್ಯವಸ್ಥಿತವಾದ ವಿಚಾರಗಳಿಗೆ ಧನವ್ಯಯ ಆಗುತ್ತೆ ಅಂತ ಹೇಳ್ಬೋದು ಧನುರಾಶಿಯವರಿಗೆ. ಏಕೆಂದರೆ ಡಿಸೆಂಬರ್ 20ನೇ ತಾರೀಕಿನ ತನಕ ಶುಕ್ರ ವ್ಯಯಭಾವದಲ್ಲಿರ್ತಾನೆ. ಧನಕಾರಕ ವ್ಯಯಭಾವದಲ್ಲಿದ್ದು ಸಪ್ತಮಾಧಿಪತಿಯಾದ ಬುಧನು ಕೂಡ ವ್ಯಯಭಾವದಲ್ಲಿರ್ತಾನೆ. ಕರ್ಮಾಧಿಪತಿಯಾದ ಬುಧನು ಕೂಡ ವ್ಯಯಭಾವದಲ್ಲಿರ್ತಾನೆ. ಡಿಸೆಂಬರ್ 6ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ ಬುಧ ವ್ಯಯಭಾವದಲ್ಲಿರೋದ್ರಿಂದ, ಶುಕ್ರನು ಕೂಡ ವ್ಯಯಭಾವದಲ್ಲಿರೋದ್ರಿಂದ ಧನವ್ಯಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದಿನ ಮಾಸಗಳಲ್ಲಿ ಖಂಡಿತ ಅದು ಅನುಕೂಲಕ್ಕೆ ಬರುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಅಭಿವೃದ್ಧಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಹಣಕಾಸಿನ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಸಿಗುತ್ತೆ. ಡಿಸೆಂಬರ್ 20ರ ನಂತರದಲ್ಲಿ ಈ ಎಲ್ಲ ವಿಚಾರಗಳು ಅಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನೋದು ತುಂಬ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಹೊಸ ವರ್ಷದ ಪ್ರಾರಂಭ, ಅನಿರೀಕ್ಷಿತ ಅಭಿವೃದ್ಧಿ, ಧನಾಗಮನ ಇದೆಲ್ಲದನ್ನು ಕೂಡ ಧನುರಾಶಿಯವರು ನೋಡ್ತೀರ. ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನದಲ್ಲಿ ಶನಿ ಸಂಚಾರ ಆಗುವಂಥದ್ದು. ಧನುರಾಶಿಯವರು ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದರೆ, ಅಂದರೆ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಮಾರುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ, ಇವೆಲ್ಲ
ಡಿಸೆಂಬರ್ 20ರ ನಂತರದಲ್ಲಿ ಅಥವಾ ಸಂಕ್ರಾಂತಿಯ ನಂತರದಲ್ಲಿ ಮಾಡಿದರೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಇವೆಲ್ಲ ವರ್ಷದಲ್ಲಿ ಒಂದು ತಿಂಗಳಲ್ಲಿ ಮಾತ್ರ ಬರುವಂತಹ ಒಂದು ಅದ್ಭುತ ಸಮಯಗಳು. ಧನುರಾಶಿಯವರಿಗೆ ಈ ಸಂಕ್ರಾಂತಿಯ ನಂತರದಿಂದ ವಿಶೇಷವಾಗಿ ಭೂಮಿ ಅನ್ನುವಂತಹ ವಿಚಾರದಲ್ಲಿ ಲಾಭಗಳನ್ನು ಖಂಡಿತವಾಗ್ಲೂ ನೋಡ್ತೀರಾ. ಪ್ರಾಪರ್ಟಿ ಅನ್ನುವಂಥದ್ದು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಮನೆ ಕಟ್ಟುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಅರ್ಧಾಷ್ಟಮ ಶನಿಯ ಪ್ರಭಾವಗಳು ವಿಳಂಬ ಮಾಡುವಂತಹ ಪ್ರಯತ್ನಗಳನ್ನು ಸ್ವಲ್ಪ ಮಾಡುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವ್ಯತ್ಯಾಸಗಳು ಸ್ವಲ್ಪ ಮಾತೃವನ್ನು ಬಾಧಿಸುತ್ತೆ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಈಶ್ವರ, ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡಿದರೆ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಗುರುಬಲ ಇದೆ. ಎಲ್ಲ ಗ್ರಹಗಳು ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಶನಿಯ ಒಂದು ನೆಗೆಟಿವ್ ಬಿಟ್ಟರೆ, ಅರ್ಧಾಷ್ಟಮ ಶನಿಯ ಪ್ರಭಾವ ಬಿಟ್ಟರೆ ಉಳಿದವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಇನ್ನೊಂದು 2-3 ತಿಂಗಳ ಈ ಗ್ರಹಗಳ ಸಂಚಾರಗಳು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಡಿಸೆಂಬರ್ 20ರ ನಂತರದಿಂದ ಬಹಳಷ್ಟು ಅಭಿವೃದ್ಧಿಗಳನ್ನು ಧನುರಾಶಿಯವರು ಕಾಣ್ತೀರಾ. ಮುಂದಿನ ಸಂಕ್ರಾಂತಿಯ ನಂತರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಜನವರಿ 14ರ ನಂತರದಲ್ಲಿ. ಕುಜ ಭೂಮಿಕಾರಕನಾಗಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಗುರುದೃಷ್ಟಿ ಅನ್ನುವಂಥದ್ದು ರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಸ್ವಲ್ಪ ಆಲಸ್ಯಗಳನ್ನು ಕಡಿಮೆ ಮಾಡಬೇಕು. ಯಾಕೆಂದರೆ ಅರ್ಧಾಷ್ಟಮ ಶನಿಯ ಪ್ರಭಾವ ಏನಪ್ಪ ಅಂದರೆ ಸ್ವಲ್ಪ ಸೋಮಾರಿತನ ಇದೆಲ್ಲ ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಎಜುಕೇಷನ್ ಖಂಡಿತ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸಂತಾನ ಇಂತಹ ವಿಚಾರಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಅತಿ ಉತ್ತಮವಾದಂತಹ ಸಮಯ. ವಿವಾಹ, ಸಂತಾನ ಇಂಥದ್ದೆಲ್ಲದೂ ಕೂಡ ಯಾವುದೇ ಅಡೆತಡೆಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ಇನ್ನು ಶತ್ರುಧ್ವಂಸ ಸ್ಥಾನಾಧಿಪತಿಯಾಗಿ ಶುಕ್ರ ವ್ಯಯಭಾವದಲ್ಲಿರ್ತಾನೆ. ಸ್ನೇಹಿತರು, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಷಷ್ಠಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಖಂಡಿತ ಅನುಕೂಲ ಆಗುವಂತಹ ಸಮಯ ಇದಾಗಿರುತ್ತೆ. ಮಾಂಗಲ್ಯ ಸ್ಥಾನದಲ್ಲೇ ಗುರು ಸಂಚಾರ ಧನುರಾಶಿಯವರಿಗೆ ವಿವಾಹ ಅನ್ನುವಂತಹ ವಿಚಾರಗಳಿಗೆ, ಅಂದರೆ ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರೋರಿಗೆ ಖಂಡಿತ ಸಕ್ಸಸ್ ಆಗುತ್ತೆ. ನಿಮ್ಮ ನಿರೀಕ್ಷೆ ಹುಸಿಯಾಗೋದಿಲ್ಲ. ಇದಕ್ಕಿಂತ ಉತ್ತಮವಾದಂತಹ ಸಮಯ ಇರುವುದಿಲ್ಲ. 5ನೇ ಮನೆಯಲ್ಲಿ ಗುರು ಇದ್ದಾಗ ಸಂತಾನ ಉತ್ತಮ. ಮಾಂಗಲ್ಯ ಸ್ಥಾನದಲ್ಲಿ ಗುರು ಇರುವಾಗ ವಿವಾಹಕ್ಕೆ ಶುಭ ಫಲ. ಕರ್ಮ ಉದ್ಯೋಗದಲ್ಲಿ ಗುರು ಇರುವಾಗ ಉದ್ಯೋಗದಲ್ಲಿ ಅಭಿವೃದ್ಧಿ. ಲಾಭ ಸ್ಥಾನದಲ್ಲಿದ್ದಾಗ ಲಾಭ. ಈ ರೀತಿಯಲ್ಲಿ ಗುರು ವಿವಾಹ ಸ್ಥಾನದಲ್ಲೇ ಇರೋದರಿಂದ ಧನುರಾಶಿಯವರಿಗೆ ವೈವಾಹಿಕ ಜೀವನದ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇಲ್ಲ. ಅಷ್ಟಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಖಂಡಿತ ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿಗೆ ಅವಕಾಶ ಇರೋದಿಲ್ಲ. ಸುಖಸ್ಥಾನದಲ್ಲಿರುವಂತಹ ಶನಿ ವಾಹನದಿಂದ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳನ್ನು ಜಾಸ್ತಿ ಮಾಡ್ತಾನೆ ಅನ್ನುವ ವಿಚಾರ ಬಿಟ್ಟರೆ ಉಳಿದಂತೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಭಾಗ್ಯಾಧಿಪತಿ ಸೂರ್ಯ ಧನುರ್ಮಾಸ ಅಂದರೆ ಡಿಸೆಂಬರ್ 16ರಿಂದ ಲಗ್ನದಲ್ಲೇ ಇರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಭಾಗ್ಯೋದಯಗಳಾಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಕಾಂಟ್ರಾಕ್ಟ್, ವ್ಯವಹಾರಗಳು, ಬಡ್ತಿ, ಪ್ರಮೋಷನ್, ಉದ್ಯೋಗದಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಧನುರಾಶಿಯವರಿಗೆ ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಬುಧ ಇರ್ತಾನೆ. ಡಿಸೆಂಬರ್ 20ರ ನಂತರದಿಂದ ಧನುರಾಶಿಯವರು ಉದ್ಯೋಗದಲ್ಲಿ ಯಾವುದೇ ಅಭಿವೃದ್ಧಿಗಳನ್ನು ಕೂಡ ನಿರೀಕ್ಷೆ ಮಾಡೋದು ಖಂಡಿತ ಹುಸಿಯಾಗೋದಿಲ್ಲ. ಸಕ್ಸಸ್ಸನ್ನು ಖಂಡಿತ ಕಾಣ್ತೀರಾ. ಉದ್ಯೋಗದ ಪರಿವರ್ತನೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಧನುರಾಶಿಯವರು ಡಿಸೆಂಬರ್ 20ರ ನಂತರ ಹೊಸ ವರ್ಷದ ಪ್ರಾರಂಭದ ದಿನಗಳಲ್ಲಿ ಒಂದು 3-4 ತಿಂಗಳು ಉದ್ಯೋಗದ ಯಾವುದೇ ಪರಿವರ್ತನೆಗಳು ಬಂದರೂ ಕೂಡ ಖಂಡಿತ ಮಾಡ್ಬೋದು. ಬಡ್ತಿ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ಕಾರಿ ಉದ್ಯೋಗ, ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಕಾಂಟ್ರಾಕ್ಟ್ಗಳು ಅಥವಾ ಬಿಸ್ನೆಸ್ಗಳಿದ್ದರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ.
ಏಕಾದಶ ಲಾಭಸ್ಥಾನಾಧಿಪತಿಯಾಗಿ ಶುಕ್ರ ಜನ್ಮ ರಾಶಿಯಲ್ಲೇ ಇರ್ತಾನೆ. ಡಿಸೆಂಬರ್ 20ರ ನಂತರದಲ್ಲಿ ಧನು ರಾಶಿಯವರಿಗೆ 2-3 ತಿಂಗಳು ಬಹಳ ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕಾಣೋದಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಡಿಸೆಂಬರ್ 16 ಮತ್ತು 20ರ ತನಕ ಧನು ರಾಶಿಯವರು ವೆಯ್ಟ್ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳು ಕೂಡ ಧನು ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. 7.5 ಮುಕ್ತಾಯ ಆಗಿದೆ. ಗುರುಬಲ ಅತಿ ಉತ್ತಮ ಸ್ಥಿತಿಯಲ್ಲಿದೆ. ಪಂಚಮ ಶನಿ ಪ್ರಾರಂಭ ಆಗೋದಕ್ಕೆ ಇನ್ನೂ 1.5 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಸೊ ಧನು ರಾಶಿಯವರು ಈ 1.5 ವರ್ಷದಲ್ಲಿ ಏನೆಲ್ಲ ಫೌಂಡೇಶನ್ಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಹಾಕ್ಕೊಳ್ತೀರಾ, ಖಂಡಿತ ಅದು ಸಕ್ಸಸ್ಸನ್ನು ಕೊಡುತ್ತೆ. ಯಾವುದೇ ಪ್ರಾಪರ್ಟಿ ಮನೆ ಕಟ್ಟುವಂಥ ವಿಚಾರಗಳಿದ್ದರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಎಲ್ಲ ಧನುರಾಶಿಯವರು ಶುಭ ಫಲಗಳನ್ನೇ ಕಾಣುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.